ಸ್ನೇಹಿತರೆ, ಇಲ್ಲಿ ನಿಮಗೆ ಒಂದು ಟಾಸ್ಕ್ನ ಬಗ್ಗೆ ನಾಲೆಜ್ಗೋಸ್ಕರ ನಿಮಗೆ ಪರಿಚಯವನ್ನು ಮಾಡಿಕೊಡ್ತೇನೆ. ಹೌ ಟು ಫಿಕ್ಸ್ ದ ರೋಸ್ ಟು ರಿಪೀಟ್ ಅಟ್ ಟಾಪ್ ಆಫ್ ಈಚ್ ಪೇಜ್. ಒಂದು ಪೇಜ್ನಲ್ಲಿರ್ತಕ್ಕಂಥ ಹೆಡ್ಡಿಂಗ್ ಎಲ್ಲ ಪೇಜ್ಗಳಲ್ಲೂ ಕೂಡ ರಿಪೀಟ್ ಆಗಬೇಕು ಅನ್ನೋದಾದರೆ ಹೇಗೆ ಫಿಕ್ಸ್ ಮಾಡಬೇಕು ಅಂತ ಇಲ್ಲೊಂದು ಎಕ್ಸಾಂಪಲನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಮಾಸ್ತೂರು ಸಾಗರ ತಾಲೂಕು ಅನ್ನೋದು ಈ ರೋನಲ್ಲಿರ್ತಕ್ಕಂಥ ಮಾಹಿತಿ, ಹಾಗೂ ಎರಡನೇ ರೋನಲ್ಲಿರ್ತಕ್ಕಂಥ ರಿಜಿಸ್ಟರ್ ನಂಬರು, ವಿದ್ಯಾರ್ಥಿಗಳ ಹೆಸರು ಮತ್ತು ಎಲ್ಲ ಸಬ್ಜೆಕ್ಟ್ಗಳ ಮಾಹಿತಿ. ಇದು ಎಲ್ಲ ಪೇಜ್ಗಳಲ್ಲೂ ಕೂಡ ರಿಪೀಟ್ ಆಗಬೇಕು ಅನ್ನೋದಾದರೆ ಏನು ಮಾಡಬೇಕು ಅಂತ. ಇಲ್ಲಿ ಏನಾಗಿದೆ ವಸ್ತುಸ್ಥಿತಿ ಅಂತಂದರೆ, ನೋಡಿ, ಇದು ಇಲ್ಲಿಂದ ಎರಡನೇ ಪೇಜ್ ಸ್ಟಾರ್ಟ್ ಆಗಿದೆ ಬಟ್ ಹೆಡ್ಡಿಂಗ್ ಇಲ್ಲ. ನೋಡಿ, ಇಲ್ಲಿಂದ ಮೂರನೇ ಪೇಜ್ ಸ್ಟಾರ್ಟ್ ಆಗಿದೆ ಬಟ್ ಇಲ್ಲಿ ಹೆಡ್ಡಿಂಗ್ ಇಲ್ಲ. ಇದನ್ನು ಪ್ರಿಂಟ್ ಪ್ರಿವ್ಯೂನಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು. ಇದು ಒಂದನೇ ಪೇಜು, ಎರಡನೇ ಪೇಜ್ನಲ್ಲಿ ನೋಡಿ ಹೆಡ್ಡಿಂಗ್ ಇಲ್ಲ, ಮೂರನೇ ಪೇಜ್ ನೋಡಿ ಹೆಡ್ಡಿಂಗ್ ಇಲ್ಲ, ನಾಲ್ಕನೇ ಪೇಜು ಯಾವ ಪೇಜ್ನಲ್ಲೂ ಕೂಡ ಹೆಡ್ಡಿಂಗ್ ಇಲ್ಲ. ಆದರೆ ಹೆಡ್ಡಿಂಗ್ ಇರ್ತಕ್ಕಂಥದ್ದು ಮೊದಲನೇ ಪೇಜ್ನಲ್ಲಿ ಮಾತ್ರ. ಇದು ಎಲ್ಲ ಪೇಜ್ಗಳಲ್ಲೂ ಕೂಡ ಈ ಹೆಡ್ಡಿಂಗ್ ರಿಪೀಟ್ ಆಗಬೇಕು. ರಿಪೀಟ್ ಮಾಡೋದಾದರೆ ಏನು ಮಾಡಬೇಕು ಅಂತ ವೆರಿ ಸಿಂಪಲ್. ಪೇಜ್ ಮೆನು ಬಾರ್ನ ಪೇಜ್ ಲೇಔಟ್ಗೆ ಹೋಗ್ತೀರಾ. ಪೇಜ್ ಲೇಔಟನ್ನು ಕ್ಲಿಕ್ ಮಾಡಿದ ನಂತರ ಅದರಲ್ಲಿ ಪೇಜ್ ಸೆಟಪ್ನ ಭಾಗದಲ್ಲಿ ಪ್ರಿಂಟ್ ಟೈಟಲ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಎರಡು ಆಪ್ಷನ್ ಕಾಣ್ತಾ ಇದೆ ನಿಮಗೆ. ರೋಸ್ ಟು ರಿಪೀಟ್ ಅಟ್ ಟಾಪ್, ಕಾಲಮ್ಸ್ ಟು ರಿಪೀಟ್ ಅಟ್ ಲೆಫ್ಟ್. ನಮಗೆ ಬೇಕಾಗಿರ್ತಕ್ಕಂಥದ್ದು ರೋಸ್ ಟು ರಿಪೀಟ್ ಅಟ್ ಟಾಪ್. ಟಾಪ್ನಲ್ಲಿ ರೋಸ್ ರಿಪೀಟ್ ಆಗಬೇಕಾಗಿದೆ ಎಲ್ಲ ಪೇಜ್ಗಳಲ್ಲಿ. ಹಾಗಾಗಿ ಎರಡು ರೋಸ್ಗಳು ನಾವು ಸೆಲೆಕ್ಟ್ ಮಾಡಬೇಕಾಗಿದೆ ಇಲ್ಲಿ, 1 ಮತ್ತು 2. ಇದಕ್ಕೆ ಇಲ್ಲಿ ನಾವು ಟೈಪ್ ಮಾಡಬೇಕಾಗಿರೋದು $1 ಇಷ್ಟು $2. ನಿಮಗೆ ಡಾಲರ್ ಅಂತ ಸಿಗ್ತಕ್ಕಂಥದ್ದು ನಿಮ್ಮ ಕೀಬೋರ್ಡ್ನಲ್ಲಿ ಇದೆ. ಅದು ಶಿಫ್ಟ್ ಒತ್ತಿಬಿಟ್ಟು 4 ಪ್ರೆಸ್ ಮಾಡಿದರೆ ನಿಮಗೆ ಡಾಲರ್ ಸಿಗುತ್ತೆ. $1 ಇಷ್ಟು $2 ಇದನ್ನು ಟೈಪ್ ಮಾಡಿಬಿಟ್ಟು ಓಕೆ ಕೊಟ್ಟರೆ ಈಗ ನೋಡಿ ಏನಾಗುತ್ತೆ ಅಂತ. ಓಕೆ ಕೊಟ್ಟಿದ್ದೇನೆ. ನಿಮ್ಮ ಈಗಾಗಲೇ ನೀವು ಹಿಂದೆ ನೋಡಿದ್ರಿ, ಮೊದಲನೇ ಪೇಜ್ನಲ್ಲಿರ್ತಕ್ಕಂಥ ಹೆಡ್ಡಿಂಗ್ ಎರಡನೇ ಪೇಜ್ನಲ್ಲಿ ಇರಲಿಲ್ಲ, ಈಗೂ ಕೂಡ ಕಾಣ್ತಾ ಇಲ್ಲ. ಆದರೆ ಪ್ರಿಂಟ್ ಕೊಟ್ಟಾಗ ಪ್ರಿಂಟ್ ಪ್ರಿವ್ಯೂ ನೋಡಿ ಏನಿದೆ, ಒಂದನೇ ಪೇಜ್ ಇದು, ನೆಕ್ಸ್ಟ್ ಎರಡನೇ ಪೇಜು, ಮೂರನೇ ಪೇಜು, ನಾಲ್ಕನೇ, ನೋಡಿ ಎಲ್ಲ ಪೇಜ್ಗಳಲ್ಲೂ ಕೂಡ ಆ ಹೆಡ್ಡಿಂಗ್ ರಿಪೀಟ್ ಆಗಿದೆ. ಹಾಗಾದರೆ ತುಂಬ ಸುಲಭ ತಾನೇ. ಒಂದು ಪೇಜ್ನಲ್ಲಿರ್ತಕ್ಕಂಥ ಹೆಡ್ಡಿಂಗ್ ಎಲ್ಲ ಪೇಜ್ಗಳಲ್ಲೂ ಕೂಡ ರಿಪೀಟ್ ಆಗಬೇಕು ಅಂತಂದರೆ ನಾವು ಈ ರೀತಿ ಸರಳವಾಗಿ ಪೇಜ್ ಲೇಔಟ್ನ ಮೂಲಕ ಪ್ರಿಂಟ್ ಟೈಟಲ್ಗೆ ಹೋಗಿ ನಾವು ಫಿಕ್ಸ್ ಮಾಡ್ಬೋದು. ಹಾಗೆಯೇ ಕಾಲಮ್ಗಳನ್ನು ಕೂಡ ಲೆಫ್ಟ್ ಸೈಡ್ನಲ್ಲಿ ನಿಮಗೆ ಎಲ್ಲ ಪೇಜ್ಗಳಲ್ಲೂ ರಿಪೀಟ್ ಆಗುವಂಥ ಮಾಹಿತಿ ಇತ್ತು, ಪ್ರಿಂಟ್ ಆಗಬೇಕು ಅನ್ನೋದಾದರೆ ಸೇಮ್ ಅದೇ ರೀತಿಯಲ್ಲಿ 1, 2 ಅಂತ ಹೇಳಿ ನೀವು ಸೆಲೆಕ್ಷನ್ ಮಾಡಿದ್ವಲ್ಲ, $A ಇಷ್ಟು $B ಈ ಥರ ನೀವು ಸೆಲೆಕ್ಷನ್ ಮಾಡ್ಬೋದು. ಅಥವಾ ಫುಲ್ ಬೇಕಂತಂದರೆ $A ಇಷ್ಟು $5 ಈ ಥರ ನೀವು ಸೆಲೆಕ್ಷನ್ನು ಕೂಡ ಮಾಡ್ಕೊಳ್ಬೋದು. ಇಷ್ಟು ಮಾಹಿತಿ ತುಂಬ ಸುಲಭ ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್.